ಅವರ ಶ್ರದ್ಧಾಂಜಲಿ ಸಭೆ ಮಾಡುತ್ತೀವಿ. ಇದರಲ್ಲಿ ಪಕ್ಷಾತೀತವಾಗಿ ಹಾಗೂ ಜಾತ್ಯಾತೀತವಾಗಿ ಎಲ್ಲರೂ ಸೇರಿದ್ದಾರೆ. ಅದರಿಂದ ತಮಗೆಲ್ಲ ಗೊತ್ತಾಗಿದೆ ಇವರ ಮೇಲೆ ಇರುವಂತಹ ಪ್ರೀತಿ ಎಷ್ಟು. ಹೇಗಂದ್ರೆ ಇದು ನಿಧನವಾಗಿದ್ದ ದಿನ ಎಲ್ಲಾ ಪಕ್ಷದವರು, ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ಬೇರೆ ಪಕ್ಷಗಳಾಗ್ಬೋದು, ಎಲ್ಲಾ ಪಕ್ಷದ ನಾಯಕರುಗಳೆಲ್ಲ ಬಂದಿದ್ರು. ಅದೇ ರೀತಿಯಾಗಿ ಇವತ್ತು ಶ್ರದ್ಧಾಂಜಲಿ ಸಭೆ ಮಾಡಕ್ಕೆ ಎಲ್ಲ ನಾವು ಸೇರಿದ್ದೀವಿ. ಎಲ್ಲ ಹೇಳ್ತಾ ಇದ್ರು ಮಾಡ್ಕೋಬೇಕು ನಾವು ಅಂತ. ನಿಜ, ಒಬ್ಬ ಮಾಜಿ ಪ್ರಧಾನಿ ಶ್ರೀಮಂತಿಯಾಗಿ ಅವ್ರ ಜೀವನನೇ ಬೇರೆ ರೀತಿಯಲ್ಲಿ ನಡೆಸಬಹುದಾಗಿತ್ತು. ಆದ್ರೆ ಅಂತ ಎಂತಾದ್ರೂ ಸ್ವಭಾವ ಇರಲಿಲ್ಲ. ಸಾಮಾನ್ಯ ಜನರು ಇದ್ದಂಗೆ ಅವ್ರ ಜೀವನ ಹಾಗೆ ನಡೆಸ್ಕೊಂಡು ಹೋದ್ರು. ಅವ್ರು ಬೇಕಾದ್ರೆ ಒಂದು ಕೆಜಿ ಬಂಗಾರ ಹಾಕಿದ್ರೆ ಯಾರು ಕೇಳ್ತಾ ಇರ್ಲಿಲ್ಲ, ವಜ್ರಗಳು ಹಾಕಿದ್ರೆ ಕೇಳ್ತಾ ಇರಲಿಲ್ಲ, ಅಥವಾ ಒಳ್ಳೆ ಎಸಿ ರೂಮ್ಗಳಲ್ಲಿ ಕೂತ್ಕೊಂಡಿದ್ರು ಯಾರು ಕೇಳ್ತಾ ಇರಲಿಲ್ಲ. ದೇವೇಗೌಡಜಿ ಅವರ ಫ್ಯಾಮಿಲಿಗೆ ಲಕ್ಷ್ಮೀ ದೇವತೆ ಇದ್ದಂಗೆ ಅವರು. ಬಹುಶಃ ಇವತ್ತು ಏನು ಸ್ಥಾನಮಾನಗಳೆಲ್ಲ ಅವ್ರು ಪಡೆದಿದ್ದಾರೆ, ಇನ್ಕ್ಲೂಡಿಂಗ್ ದೇವೇಗೌಡಜಿ ಅವರಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ರೇವಣ್ಣ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಯಾರೇ ಇರಲಿ ಇವತ್ತು ಆ ಸ್ಥಾನಗಳು ಪಡಿಬೇಕಾದ್ರೆ ಇವತ್ತು ಚೆನ್ನಮ್ಮಾಜಿಯವರ ಆಶೀರ್ವಾದ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ರಾಜಕೀಯ ಜೀವನದಲ್ಲಿ ನಾವು ಎಷ್ಟು ರಾಜಕೀಯ ಮಾಡಿದ್ರೇನು ನಮ್ಮ ಜೊತೆ ಇರುವಂತ ಲೈಫ್ ಪಾರ್ಟ್ನರ್ ಅಂತ ಇರ್ತಾರಲ್ಲ, ಆ ಲೈಫ್ ಪಾರ್ಟ್ನರ್ ಸಹಕಾರ ಇರಬೇಕು. ಇದಿದ್ರೆ ಯಾವುದೇ ಕಾರಣಕ್ಕೆ ರಾಜಕೀಯ ಮಾಡಕ್ಕಾಗಲ್ಲ. ರಾಜಕೀಯ ಜೀವನದಲ್ಲಿ ನಾವು ಜನರ ಸೇವೆ ಮಾಡ್ಬೇಕಂತ ಬಂದಿರುವಂತವ್ರು. ಆ ಸೇವೆ ಮಾಡೋ ಸಮಯದಲ್ಲಿ ರಾತ್ರಿ 12 ಆಗತ್ತೋ, 1 ಆಗತ್ತೋ, 2 ಗಂಟೆ ಆಗತ್ತೋ ಹೇಳಕ್ಕಾಗಲ್ಲ. ಅಂತ ಸಂದರ್ಭಗಳಲ್ಲಿ ಎಲ್ಲ ಅವ್ರು ನಮ್ಮ ಜೊತೆಲಿ ಇರ್ಬೇಕಾಗಿರುತ್ತೆ. ಯಾರೆಲ್ಲ ಜನರು ಬಂದು ನಮ್ ಭೇಟಿ ಮಾಡ್ಬೇಕಾದ್ರೆ ಗೇಟ್ ಆಚೆ ನಿಲ್ಸ್ಬಿಟ್ಟು ಮಾತಾಡಿದ್ರೆ ಕೆಲಸ ಆಗಲ್ಲ. ಪ್ರೀತಿ ವಿಶ್ವಾಸದಿಂದ ಕರೆದು ಅವ್ರಿಗೆ ಅಟ್ಲೀಸ್ಟ್ ಟೀ, ಕಾಫಿ ಅಥವಾ ನೀರು ಕೊಟ್ರೆ ಅದೇ ಒಂದು ದೊಡ್ಡ ಕೆಲಸ. ತಾವೆಲ್ಲ ನೋಡಿದ್ದೀವಿ ರಾಜಕೀಯದಲ್ಲಿ ಸುಮಾರು ನಾಯಕರು ಮಾತಾಡ್ಬೇಕಾದ್ರೆ ಗೇಟ್ ಆಚೆ ನಿಂತ್ಕೋಬೇಕಾಗಿರುವಂತ ಪರಿಸ್ಥಿತಿ ಇದೆ. ಆದ್ರೆ ಆ ಕುಟುಂಬದಲ್ಲಿ ಯಾರೇ ಬರ್ಲಿ, ಆ ಮನೆಗೆ ಹೋಗ್ಲಿ, ಈಗ ಹೇಳಿದ್ರು ಅನ್ನಪೂರ್ಣೇಶ್ವರಿ ಆ ತಾಯಿ ಅಂತ. ನಿಜವಾಗ್ಲೂ ನೀವು ದಾನ ಧರ್ಮ ಎಷ್ಟನ್ನ ಮಾಡಿ, ಶ್ರೇಷ್ಠ ದಾನ ಏನಂದ್ರೆ ಅನ್ನದಾನ. ಆ ಒಂದು ಹೊತ್ತು ಊಟ ಹಾಕಿರ್ತಾರಲ್ಲ, ಜೀವನದಲ್ಲಿ ಮರೆಯಕ್ಕಾಗಲ್ಲ. ಯಾರು ದೇವೇಗೌಡಜಿಯವರ ಶ್ರೀಮತಿ ಬಂದಿಲ್ಲ ಅವತ್ತು, ಅವರೇ ಹೆಸರುವಾಗಿ ಆಗಿದ್ರು. ಅನ್ನದಾನ ಮಾಡಿ ಯಾರೇ ಬರ್ಲಿ ಅವ್ರ ಮನೆಗೆ ನೀರು, ಟೀನೋ, ಕಾಫಿನೋ ಅಥವಾ ಊಟ ಹಾಕಿ ಕಳಿಸ್ತಾ ಇದ್ರಂತೆ. ಇಂಥವರೆಲ್ಲ ನಿಜವಾಗಿ ಹೇಳ್ಬೇಕಂದ್ರೆ ದೇವ್ರ ತರ ಅವರೆಲ್ಲ ದೇವತೆಗಳು. ನೀವೆಲ್ಲ ಕಂಡಿರ್ಬೋದು, ಅವ್ರ ಬಗ್ಗೆ ಸುಮಾರು ಚಾನೆಲ್ಸ್ ತೋರಿಸ್ತಾ ಇದ್ದಾರೆ. ಅವ್ರ ಮೇಲೆ ಆಸಿಡ್ ಹಾಕಿದ್ರು, ಈ ರೀತಿ ಆಯ್ತು ಅಂತ ಈಗಲೂ ಹೇಳಿದ್ರು. ಕ್ಷಮೆ ಮಾಡುವಂತದ್ದಲ್ಲ, ಆ ಗುಣ ಎಲ್ಲರೂ ಬರಲ್ಲ. ಆ ದೊಡ್ಡ ಗುಣ ಅಷ್ಟಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರು ಬರೋದಿಲ್ಲ. ಕಪಾಳಕ್ಕೆ ಒಂದು ಹೊಡೆದ್ರೇನು ಒಂದು 10 ವರ್ಷ ಅವ್ರಿಗೆ ಗಾತ್ರ ಇಟ್ಕೊಂತಾನ ಅವನು, ಏನಪ್ಪ ಹಿಂಗ್ ಹೊಡೆದಿದ್ದ ಅವನು ಅಂತ. ಆಸಿಡ್ ಅವ್ರ ಮುಖಕ್ಕೆ ಹಾಕಿದ್ರು ಅವ್ರ ಕ್ಷಮೆ, ಪಾಪ ಅವ್ರು ಬಿಟ್ಬಿಡೋಣ, ಬೇಡ, ಅವ್ರದ್ದು ಒಂದು ಜೀವನ ಇದೆ, ಏನೋ ಮಾಡ್ಬಿಟ್ಟಿದ್ದಾನ ಅಂತ ಹೇಳಿದಾರಲ್ಲ ಆ ಸಮಯದಲ್ಲಿ. ಆ ದೊಡ್ಡ ತ್ಯಾಗ, ಬಹಳಷ್ಟು ತ್ಯಾಗಗಳು ಮಾಡಿದ್ದಾರೆ. ಒಂದು ಕುಟುಂಬದಲ್ಲಿ ಮೊದಲನೇದಾಗಿ ವಿದ್ಯಾಭ್ಯಾಸ ಕೊಡಿಸೋದೇ ಒಂದು ದೊಡ್ಡ ತ್ಯಾಗ. ಅಷ್ಟು ದೊಡ್ಡ ತ್ಯಾಗ ಮಾಡಿ ಎಲ್ಲ ವಿದ್ಯಾವಂತರು, ಆ ಮಕ್ಕಳಿಗೆಲ್ಲ ವಿದ್ಯಾವಂತರು ಮಾಡಿದ್ದಾರೆ. ಅದರ ಜೊತೆ ದೊಡ್ಡ ರಾಜಕಾರಣಿಗಳಾಗಿದ್ದಾರೆ. ಅದರಲ್ಲಿ ಸುಮಾರು ಮುಖ್ಯಮಂತ್ರಿಗಳು ಆಗಿದ್ದಾರೆ, ಮಾಜಿ ಪ್ರಧಾನಮಂತ್ರಿಗಳು ಆಗಿದ್ದಾರೆ ದೇವೇಗೌಡಜಿ ಅವರು. ಅವರು ದಾಂಪತ್ಯ ಜೀವನ ಅಂತ ಹೇಳಿದ್ರು. ಆ ವಿಡಿಯೋ ನೋಡಿದೆ ನಾನು.
ಒಂದು ದಿನ ಮುಂಚೆ ಅಡ್ಮಿಟ್ ಆಗೋ ಮುಂಚೆ ಗಂಡ ಹೆಂಡತಿ ಹೇಗಿದ್ರು ಅಂದ್ರೆ ಆ ವಿಡಿಯೋ ನೀವೇನ ನೋಡಿದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡತ್ತೆ. ಆ ಪ್ರೀತಿ ವಿಶ್ವಾಸ. ಇಡ್ಲಿಯನ್ನು ತಿನ್ನಿಸ್ತಾ ಇದ್ದಾರೆ, ಇಡ್ಲಿ ತಿನ್ನಕ್ ಆಗ್ತಾ ಇಲ್ಲ, ದೇವೇಗೌಡಜಿ ಅವರು ನಿನ್ ಕೈ ಎದ್ಬಿಟ್ಟು ತಿನ್ನಿಸ್ತಾ ಇದ್ದಾರೆ. ಅಷ್ಟು ಪ್ರೀತಿ ವಿಶ್ವಾಸ. ಜೀವನದಲ್ಲಿ ನಮ್ಮ ಲೈಫ್ ಪಾರ್ಟ್ನರ್ನಲ್ಲಿ ಅರ್ಥ ಮಾಡ್ಕೊಳ್ಳುವಂತೆ ಜೀವನ. ಗಂಡಗೆ ಹೆಂಡತಿ ಅರ್ಥ ಮಾಡ್ಕೋಬೇಕು, ಹೆಂಡತಿ ಗಂಡ ಅರ್ಥ ಮಾಡ್ಕೊಂಡ್ರೆ ಜೀವನ. ಆ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಇಬ್ಬರಿಗೂ ದೇವರು ಕೊಟ್ಟಿದ್ದು. ಇದ್ರ ಅಸುಲಭವಾಗಿ ಅಷ್ಟು ಜೀವನ ನಡೆಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಈಗ ನಾವು ಹೇಳಿದಂಗೆ ಸುಮಾರು ಕೇಸಸ್ ನೋಡ್ಬೋದು. ಈಗ ಆಗಿದ್ದು ಮದುವೆ ಆಗಿದ 6 ತಿಂಗಳಲ್ಲಿ ಏನೇನು ವ್ಯವಸ್ಥೆಗಳಾಗ್ತಾ ಇದೆ ಅಂತ ಸಂದರ್ಭದಲ್ಲಿ ಇಂಥ ಜೀವನ ನಡೆಸ್ಕೊಂಡು ಹೋಗಿದ್ದಾರೆ ಅಂದ್ರೆ ಗ್ರೇಟ್. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಈ ನೀವು ಹೇಳಿ ನಂಬ್ತಿರೋ ಬಿಡ್ತಿರೋ ಏನ್ ಇವತ್ತು ಸ್ಥಾನಮಾನ ಎಲ್ಲ ಬಂದಿದೆ ಅವ್ರ ಕುಟುಂಬಕ್ಕೆ, ಆ ಲಕ್ಷ್ಮೀ ದೇವತೆಯಿಂದ. ಯಾಕಂದ್ರೆ ಅಷ್ಟು ಸುಲಭ ಇಲ್ಲ ರೀ. ಎಲ್ಲದಕ್ಕೂ ತ್ಯಾಗ ಮಾಡಿಕೊಂಡು, ಈಗ ನೀವು ಕಂಡಿರ್ಬೋದು, ಗೆದ್ರೆ ಒಂದು ಖುಷಿ ಇರ್ತದೆ. ದೇವೇಗೌಡಜಿ ಅವರು ಸೋತಿದ್ರು ಸುಮಾರು ಎಲೆಕ್ಷನ್ಸ್ ಅಲ್ಲಿ. ಆ ಎಲೆಕ್ಷನ್ಸ್ ಅಲ್ಲಿ ಸೋತಿರುವಾಗ ಶಕ್ತಿ ತುಂಬುವಂತ ಕೆಲಸ ಯಾವ ಪುರುಷರೇನು, ನಮ್ಮ ಜೊತೆಗಿರುವಂತ ನಮ್ಮ ಪತ್ನಿ ಯಾರಿದ್ದಾರೆ ಅವ್ರು ಕೊಡುವಂತ ಶಕ್ತಿ. ಏನಾಗಿಲ್ಲ ಬಿಡ್ರಿ, ಎಲ್ಲ ದೇವ್ರು ಒಳ್ಳೇದ್ ಮಾಡ್ತಾನೆ, ಮುಂದೆ ಜೀವನ ಒಳ್ಳೇದಾಗ್ತದೆ, ಏನು ಆಗಿದೆ ಅಂತ ಶಕ್ತಿ ಒಂದೇದು, ಅವರೇ ತುಂಬಬೇಕಾಗಿರೋದು ಶಕ್ತಿ. ಎರಡನೇ ಶಕ್ತಿ ಸ್ನೇಹಿತರು. ನಮ್ಮ ಜೊತೆಯಲ್ಲಿ ಯಾರು ಇರ್ತಾರ ಆ ಸ್ನೇಹಿತರು ತುಂಬಬೇಕಾಗಿರುವಂತದ್ದು. ಮೂರನೇ ಶಕ್ತಿ ಯಾರಂದ್ರೆ ನಮ್ಮ ಫ್ಯಾಮಿಲಿ ಸದಸ್ಯರು, ಅಣ್ಣ ತಮ್ಮಂದ್ರು, ಇನ್ನೊಬ್ರು ಮತ್ತೊಬ್ರು. ಈ ರಾಜಕೀಯ ಜೀವನದಲ್ಲಿ ನಮ್ಗೆ ಯಾರಿಗೂ ಇರಲ್ಲ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತಾರೆ. ಆ ಶಕ್ತಿಯೆಲ್ಲ ನೀವಾಗಿರ್ತೀರ. ಮೊದಲು ಏನ್ ಕಾರ್ಯಕರ್ತರು ಇರ್ತಾರೆ, ನಮ್ಮ ಜೊತೆಯಲ್ಲಿ ನಮ್ಮ ಜೀವನ ಮಾಡುವಂತ ಹೆಂಡತಿ ಇರ್ತಾರೆ, ನಂತರ ಫ್ಯಾಮಿಲಿ ಅವ್ರು ಬರೋದು. ಅಂತ ಜೀವನ ಈ ರಾಜಕೀಯ ಜೀವನ. ಸೋತ್ ಮೇಲೆ ಎಷ್ಟು ಕಷ್ಟ ಆಗತ್ತೆ, ಏನೇನು ನಡೆಯುತ್ತೆ ಅಂತ ಆ ಸೋತಿರೋರು ಗೊತ್ತಿರುತ್ತೆ. ಆ ಸೋತಿರುವಾಗ ಶಕ್ತಿ ತುಂಬುವಂತ ಕೆಲಸ ಈ ಫ್ಯಾಮಿಲಿ ಮೆಂಬರ್ಸ್ ಇಂದ ಹಿಡಿದು ಎಲ್ಲರೂ ಹೇಳಿದಲ್ಲ ಆ ರೀತಿ ಬಹಳಷ್ಟು ಸಪೋರ್ಟಿವ್ ಆಗಿದ್ದಾರೆ ಅವರು. ಪಾಪ ಆ ವಯಸ್ಸಲ್ಲಿ ದೇವೇಗೌಡಜಿ ಅವರು ಇವತ್ತು ಆ ದೇವರು ಆ ದುಃಖ ಬರೆಸುವಂತ ಶಕ್ತಿ ಅವರು ಕೊಡಬೇಕು. ಯಾಕಂದ್ರೆ ಈಗಲೂ ಕೂಡ ಬೆಳಗ್ಗಿಂದ ರಾತ್ರಿವರೆಗೂ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಅವ್ರ ಲೈಫ್ ಪಾರ್ಟ್ನರ್ ಎಷ್ಟೇ ನಮ್ಗೆ ದುಡ್ಡಿರ್ಲಿ, ಕೋಟ್ಯಾಂತರ ರೂಪಾಯಿ ಆಸ್ತಿಗಳಿರ್ಲಿ, ನಮ್ಮ ಜೊತೆಯಲ್ಲಿ ಜೀವನ ಮಾಡುವಂತ ನಮ್ಮ ಲೈಫ್ ಪಾರ್ಟ್ನರ್ ಇಲ್ದಿದ್ರೆ ಯಾರು ಕಲ್ಕೊಂಡಿರ್ತಾರೆ ಅವ್ರು ಕೇಳಬೇಕು ಹೇಗೆ ಆಗತ್ತೆ ಅಂತ. ಬಹುಶಃ